ಎಲ್ಲ ಸರ್ ಎಷ್ಟು ಜನ ಉಪವಾಸ ಇದ್ದಾರೆ ಸರ್ ಇವತ್ತು? ಎಷ್ಟು ನಾನು ಈಗಲೇ ಒಂದು ಬೈಟ್ ನೋಡಿದ್ವಿ, ಅವ್ರು ಆ್ಯಕ್ಚುಲಿ ಮೇ ಬಿ ಅವರು ಡಯಾಬಿಟಿಕ್ ಪೇಷಂಟ್ ಇರ್ಬೋದು, ಅವ್ರಿಗೆ ಈ ಟೈಮ್ಗೆ ತಿನ್ಬೇಕು, ಉಣ್ಬೇಕು, ಮಾಡಬೇಕು, ಟ್ಯಾಬ್ಲೆಟ್ ತಗೋಬೇಕು ಅಂತಿದೆ. ಅದನ್ನು ಕೂಡ 70 years ಎಲ್ಲ ಬಿಟ್ಬಿಟ್ಟು ಉಪವಾಸ ಇದ್ದಾರೆ ಇವತ್ತು. ಎಷ್ಟೊಂದ್ ಕಡೆ ವ್ರತ, ಎಷ್ಟೊಂದ್ ಕಡೆ ಹೋಮ, ಎಷ್ಟೊಂದ್ ಕಡೆ ನಾನು ಹೇಳ್ಬೇಕಂದ್ರೆ ದೇವಸ್ಥಾನ. ಅಬ್ಬಾ ಅಲ್ಲ, ನಾ ಹೇಳ್ಬೇಕಂದ್ರೆ ಇಷ್ಟು ಮಟ್ಟಿಗೆ ನಾನು ನೋಡಿಲ್ಲ. ಹೌದು, ನಾನು ಯುರೋಪಿಯನ್ ಫುಟ್ಬಾಲ್ ನೋಡಿದ್ದೀನಿ, ಅಲ್ಲೂ ಕ್ರೇಜ್ ಇದೆ. ಫುಟ್ಬಾಲ್ ತುಂಬಾ ಜಾಸ್ತಿ. ಕಪ್ ಆಡಿದಾಗ ಆ ಟೀಮ್ಸ್ ಅವ್ರವ್ರ ಲಿವರ್ಪೂಲ್ ಇದು ಲೀಗ್, ಇಂಗ್ಲೀಷ್ ಲೀಗ್ ಆದಾಗ ಅವ್ರ ಕಾಂಪಿಟೇಷನ್ ನೋಡ್ತೀವಿ, ಆ ಥರ ಅಲ್ಲಿ ನೋಡಿದ್ದೀನಿ. ಮತ್ತು ಸೌತ್ ಆಫ್ರಿಕಾಗೆ ಯು ಸೀನ್ ವಾಟ್ ರಗ್ಬಿ ಕ್ಯಾನ್ ಡು. ಈ ಮಟ್ಟಕ್ಕೆ ನಮ್ಮ ಕ್ರಿಕೆಟ್ ತೊಗೊಂಡು ಹೋಗ್ತಿದೆ ಅಂದರೆ ಇಟ್ಸ್ ಅನ್ಇಮ್ಯಾಜಿನೇಬಲ್. ಬಿಕಾಸ್ ನಮ್ಮದು ಸ್ಪೋರ್ಟಿಂಗ್ ಕಲ್ಚರ್ ಅಲ್ಲ, ವಿ ಆರ್ ಜಸ್ಟ್ ವೇಕಿಂಗ್ ಅಪ್. ಈಗ ಎದ್ದಿದೆ ಮಗು ಸ್ಪೋರ್ಟ್ಸ್ ಇದಕ್ಕೆ. ಸೊ ಇಷ್ಟಕ್ಕೆ ಹಿಂಗೆ ಆದರೆ ಇನ್ನೂ ಎಷ್ಟು ಮುಂದಕ್ಕಾಗತ್ತೆ ಅಂದ್ಬಿಟ್ಟು ನಾನು ಯಾವತ್ತೂ RCB ಫ್ಯಾನ್ಸ್ ಕೇಳ್ತೀನಿ, ಇಷ್ಟೆಲ್ಲ ಬಲ ಇದೆಯಲ್ಲ ನಿಮಗೆ, ನಮ್ಮ ಕರ್ನಾಟಕ ಕ್ರಿಕೆಟ್ ಉದುರ್ಕೊಂಡು ಹೋಗ್ಬಿಟ್ಟಿದೆ, ಚಿಂದಿ ಆಗ್ಬಿಟ್ಟಿದೆ, ಮಾರ್ಕೋತಾರೆ ಜನ, ದುಡ್ಡು ಕೊಟ್ಟು ಆಡೋಕ್ಕೆ ಬಂದಿದ್ದಾರೆ. ಸೊ ನಾನು RCB ಫ್ಯಾನ್ಸ್ಗೆ ಹೇಳೋದು, ನೀವು ಇಷ್ಟು ಒಂದು ಕ್ಲಬ್ಬು 18 ವರ್ಷ ಗೆದ್ದಿಲ್ಲ, ನೀವು ಅವ್ರಿಗೆ ಸಾಥ್ ಕೊಟ್ಟಿದ್ದೀರಾ, ಸಾಥ್ ಕೊಡಿ ನಮ್ಮ ಕರ್ನಾಟಕ ಕ್ರಿಕೆಟ್ಗೆ. ವಿ ನೀಡ್ ದ ಸಪೋರ್ಟ್. ಯಾಕಂದರೆ ಎಲ್ಲಿಗೆ ಹೋಗ್ಬೋದು ನಾವು ಕರ್ನಾಟಕ ಕ್ರಿಕೆಟ್ ಚೆನ್ನಾಗಿದ್ದರೆ RCBಗೆ ನೀವು ಆಚೆಂದ ಏನು ತಗೋಬೇಕಾಗಿಲ್ಲ. ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಸರ್ ಈ ಸಲ. 5 ಜನ ಏನೋ ಇದ್ದಾರೆ, 4 ಜನ ಪ್ಲೇಯರ್ಸ್ ಇದ್ದಾರೆ, ಇನ್ನೊಬ್ರು ಸುನಿಲ್ ಜೋಶಿ ಅವರು ಇದ್ದಾರೆ. ಕಾಂಟ್ರಿಬ್ಯೂಷನ್ ಆ್ಯಕ್ಚುಲಿ ಕರ್ನಾಟಕದಿಂದ ಜಾಸ್ತಿನೇ ಇದೆ. ಕ್ವಾಲಿಟಿ ಆಫ್ ಕ್ರಿಕೆಟರ್ಸ್ ಕರ್ನಾಟಕ ಬಂದಿರೋದು ಜೆಂಟಲ್ಮೆನ್ ಕ್ರಿಕೆಟರ್ಸು. ಆಮೇಲೆ ಕರ್ನಾಟಕ ಜನತೆ ಅಂದರೆ ಏನೇ ಆಗಲಿ ನಾವು ತಡ್ಕೋತೀವಿ. ಸೋತಿದ್ದೀವಿ ಇಷ್ಟು ವರ್ಷ, ಆದರೂ ನಾವು ನಿಂತ್ಕೊಂಡಿದ್ದೀವಿ ಆ ಟೀಮ್ ಜೊತೆಗೆ. ಅದು ನಮ್ಮ ಕ್ಯಾರೆಕ್ಟರ್, ಬಲ ಇದೆ ನಮ್ಮದು. ಸೊ ಅದೆಲ್ಲ ಇದ್ದಾಗ ನಾವು ಹೇಳಬೇಕಂದ್ರೆ ದಿಸ್ ಇಸ್ ಹುಟ್ಟಿದೆ ಮಗು, ಇನ್ನು ಮುಂದೆ ನಾವು ಹೆಂಗೆ ಹೋಗ್ತೀವೋ ಗೊತ್ತಿಲ್ಲ. ಅಕಸ್ಮಾತ್ ಕರ್ನಾಟಕಕ್ಕೆ ಇನ್ನೂ ಚೆನ್ನಾಗಿ ಆಯ್ತಂದರೆ ನೀವು ಆಚೆ ಕಡೆಯಿಂದ ಟೀಮ್ ಪ್ಲೇಯರ್ಸ್ ತೊಗೋಬೇಕಾಗಿಲ್ಲ, ಎಲ್ಲ ಕರ್ನಾಟಕ RCB ಪ್ಲೇಯರ್ಸ್ ಬಿ ಫ್ರಮ್ ಕರ್ನಾಟಕ ಅಂತ ಹೇಳ್ಬೋದು ಧೈರ್ಯವಾಗಿ. ನೈಸ್. ಸೊ ಮತ್ತಷ್ಟು ಮಗದಷ್ಟು ಮಾತುಕತೆ ಮುಂದುವರ್ಸೋಣ, ಬಟ್ ಅದಕ್ಕಿಂತ ಮುಂಚೆ ಕೋಲಾರದಲ್ಲಿ ಸೆಲೆಬ್ರೇಷನ್ ಹೇಗಿದೆ ನೋಡ್ಕೊಬರೋಣ. ಸೊ ಟೇಕ್ ಅ ಲುಕ್. ನಮಗೆ ತುಂಬಾ ಆತ್ಮವಿಶ್ವಾಸ ಇದೆ. 17 ಸಲ ನಾವು ಕಾತಿದ್ದೀವಿ, 17 ಸೀಸನ್ ಇಂದ. ಈ ವರ್ಷ ಅಂತೂ 100% 200% ಕಪ್ ಗೆಲ್ಲುತ್ತೆ ಅಂತ ನಮ್ಗೆ ತುಂಬಾನೇ ಕಾನ್ಫಿಡೆನ್ಸ್ ಇದೆ. ಅದ್ರಲ್ಲೂ ನಮ್ ಟೀಮ್ ಅಂತೂ ತುಂಬಾ ಸ್ಟ್ರಾಂಗ್ ಆಗಿದೆ ಈ ಸರಿ ಅಂತಾನು. ನಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, RCB ಮ್ಯಾನೇಜ್ಮೆಂಟ್, ನಮ್ಮ ಟೀಮ್ ಕ್ಯಾಪ್ಟನ್ ರಜತ್ ಪಾಟೀದಾರ್, ನಮ್ ಕೊಹ್ಲಿ, ಎಲ್ಲಾ ಪ್ಲೇಯರ್ಸ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಈ ಸರಿ ಅಂತೂ ಚೇಸಿಂಗ್ ಆದ್ರೂ ಬರ್ಲಿ, ಇಲ್ಲ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಆದ್ರೂ ಸಿಗ್ಲಿ, ಫಸ್ಟ್ ಬ್ಯಾಟಿಂಗ್ ಅಂದ್ರೆ ಬಂದ್ರೆ 200+ ಹೊಡೆದಿದ್ದಾರೆ. ಅದ್ರಲ್ಲೂ ಮತ್ತೆ ಅವ್ರದ್ದೇನಾದ್ರು ಫಸ್ಟ್ ಬ್ಯಾಟಿಂಗ್ ಬಂದ್ರೆ 150 ಒಳಗಡೆ ನಾವು ಆಲ್ ಔಟ್ ಮಾಡಿ ಅದನ್ನು ಚೇಸಿಂಗ್ ಮಾಡುವಂತ ಒಂದು ಕೆಪಾಸಿಟಿ ನಮ್ ಟೀಮ್ ಅಲ್ಲಿ ಇದೆ ಅಂತ ನಾನು ಆತ್ಮವಿಶ್ವಾಸವಾಗಿ ಹೇಳ್ತಾ ಇದ್ದೀನಿ. ಈ ಸರಿ ಕಪ್ ಹೊಡೆಯೋದು ಫಿಕ್ಸ್. 17 ವರ್ಷದಿಂದ ಕಪ್ ಕಾಯ್ತಾ ಇದೀವಿ, 18 ವರ್ಷ ಇದು. ಈ ಸೀಸನ್ ಅಲ್ಲಿ ಕಪ್ ಹೊಡಿತೀವಿ, ಫಿಕ್ಸ್. ಬೆಂಗಳೂರು ಫಿಕ್ಸ್ ಅನ್ನೋದು ಈ ಸರಿ ಕಪ್ಪು ಫಿಕ್ಸ್. ಈ ಸರಿ ನಮ್ದು ಫಿಕ್ಸ್. ಸೆಲೆಬ್ರೇಷನ್ಗೆಲ್ಲ ರೆಡಿ ಆಗಿದ್ದೀವಿ. ನೈಟ್ 11-11ವರೆಗೆ ಬೆಂಗಳೂರು ಧಾಮ್ ಧೂಮ್ ಅಂತ ರೆಡಿ ಆಗಿರುತ್ತೆ. ಎಲ್ಲರೂ ರೆಡಿ ಆಗಿ, ಎಲ್ಲಾ ಕನ್ಸು ರೆಡಿ ಆಗಿರ್ಬೇಕು. ಜೈ RCB. ಬೆಂಗಳೂರು ಅಂತ ಅಲ್ಲ, ಇಡೀ ಇಂಡಿಯಾದಲ್ಲೇ ನಮ್ ಸೆಲೆಬ್ರೇಷನ್ ಇರುತ್ತೆ. ಹೇಗಿರುತ್ತೆ ಅಂತ ನಾವು ಈ ಸರಿ ತೋರಿಸ್ತೀವಿ. ಹೆಂಗಿರುತ್ತೆ ಅಂದ್ರೆ ಇವತ್ತೊಂದು ನಮ್ಮ RCBದು ಒಂದು ಹಬ್ಬ ಅನ್ನೋ ತರ ಆಚರಣೆ ಮಾಡ್ತೀವಿ ಇಡೀ ಇಂಡಿಯಾದಲ್ಲೇ. ನಮ್ ಕರ್ನಾಟಕದಲ್ಲೇ ಅಂತಲ್ಲ, ಇಡೀ ಇಂಡಿಯಾದಲ್ಲೇ ಎಲ್ಲೆಲ್ಲಿ RCB ಫ್ಯಾನ್ಸ್ ಇದಾರೋ ಎಲ್ಲಾ ಕಡೆನೂ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಅದ್ರಲ್ಲೂ ಈ ಸರಿ ನಮ್ಗೆ ಏನಂದ್ರೆ ನ್ಯೂಮರಿಕಲ್ ನಮ್ದು ಇದು ನಂಬರ್ 18ನೇ ಸೀಸನ್ ಅಂತ ನಂಬರ್ ಇದೆ. 18 ಕೊಹ್ಲಿನ ಜರ್ಸಿ ನಂಬರ್ 18. ಅದಾದ್ಮೇಲೆ ಇವತ್ತು ಡೇಟು 18 ಎಲ್ಲರಿಗೂ ಗೊತ್ತಿದೆ ಅದೆಲ್ಲಾನು. ಸೊ ಹಾಗಾಗಿ ಈ ಸೀಸನ್ ನಮ್ದೇ, ಕಪ್ ನಮ್ದೇ ಅಷ್ಟೇ, ಇನ್ನೇನು ಹೇಳಕ್ ಇಷ್ಟಪಡಲ್ಲ. ಈ ಸರಿ ನಮ್ದೇ ಕಪ್ಪು. ಕೊಹ್ಲಿ ಸೆಂಚುರಿ ಹೊಡಿತಾನೆ. ಅದ್ರಲ್ಲೂ ನಮ್ಗೆ ಮೈನ್ ಟಾಸ್ ಮುಖ್ಯ ಆಗುತ್ತೆ. ಚೇಸಿಂಗ್ ಬಂದ್ರೆ ಚೇಸಿಂಗ್ ಕೊಹ್ಲಿ ಅಂತಿದ್ದಾರೆ ನಮ್ಮ ಟೀಮಲ್ಲಿ. ಬ್ಯಾಟಿಂಗ್ ಬಂದ್ರೂ ಪರವಾಗಿಲ್ಲ, 200 ಮೇಲೆ ಟಾರ್ಗೆಟ್ ಕೊಡ್ತೀವಿ. ಅದರಲ್ಲಿ ಬೌಲರ್ಗಳು ಈ ಸಲ ತುಂಬಾ ಚೆನ್ನಾಗಿದ್ದಾರೆ. ನಮ್ DK ಬಾಸ್ ಅವ್ರು ಈ ಸಲ ಟೀಮ್ನ ಒಳ್ಳೆ ಟೀಮ್ ಮಾಡಿದ್ದಾರೆ. ಕ್ಯಾಪ್ಟನ್ಸಿನೂ ಸಖತ್ತಾಗಿದೆ. ಇದೇ ತರ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ನಾವು ಲೀಗ್ ಮ್ಯಾಚ್ಗಳಲ್ಲಿ ತುಂಬಾ ಚೆನ್ನಾಗಿ ಆಡಿ, ತುಂಬಾ ಚೆನ್ನಾಗಿ ಮ್ಯಾಚ್ಗಳನ್ನ ಗೆದ್ದಿದ್ದೀವಿ. ಫೈನಲ್ ಮ್ಯಾಚ್ಗೆ ಬಂದಿದ್ದೀವಿ. ಈ ಒಂದು ಭರವಸೆ ನಮ್ಗೆ, ಈ ಒಂದು ಮೆಟ್ಲು ಹತ್ತು ಬಿಟ್ರೆ ನಾವು ಕಪ್ ನಮ್ ಕೈಗೆ ಬರುತ್ತೆ. ಆರಾಮಾಗಿ ಆಡ್ಬೇಕು ಅಂತ ನಾವೆಲ್ಲ ಕೋರ್ಕೋತೀವಿ. ಅದೇ ರೀತಿ ನಮ್ ಕೊಹ್ಲಿ ಬಾಸ್ ಸೆಂಚುರಿ ಹೊಡಿಬೇಕು, ಹೊಡಿತಾರೆ. ಇವತ್ತು ಕಪ್ ಗೆಲ್ಲೇಬೇಕು. 18 ವರ್ಷಗಳಿಂದ ಕಾತಿರೋ ಒಂದು
ಭರವಸೆ ಇವತ್ತು ನಮ್ ಕೈ ಕೊಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ.